ಶಿವಮೊಗ್ಗದಲ್ಲಿ ನಿರಂತರವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಏನು ಬೇಸಿಗೆ ಆರಂಭ ಆಯಿತು, ಬೇಸಿಗೆ ನಂತರ ಏನು ಶಿವಮೊಗ್ಗದ ಏನು ತುಂಗಾ ನದಿ ತಟ ಇದೆ, ಆ ತಟದಲ್ಲಿ ನಿರಂತರವಾಗಿ ಅಕ್ರಮ ಮರಳಾಗ್ತದೆ. ನಾವೀಗ ಶಿವಮೊಗ್ಗದಲ್ಲಿರುವಂಥ ಈ ತುಂಗಾ ನದಿಯ ತಟ ಇದೆ, ಈ ತಟದಲ್ಲಿರುವಂಥ ಪುರ್ಲೆ, ಗುರುಪುರ, ಹೊಳೆಹಟ್ಟಿ ಈ ಭಾಗದಲ್ಲಿರುವಂಥ ಇದು ಏನು ತುಂಗಾ ನದಿ ತಟ ಆಗಿದೆ. ಇಲ್ಲಿ ನೋಡ್ಬೋದು, ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಆಗಿದೆ ಅಂತೇಳಿ. ರಾಜಾರೋಷವಾಗಿ ತುಂಗಾ ನದಿಗೆಯಿಂದ ಮರಳನ್ನು ಬಗಿತಾ ಇದ್ದಾರೆ, JCB ಮೂಲಕ ಬಗಿತಾ ಇದ್ದಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೆ ಕೂಡ JCBಗಳು ಇಲ್ಲಿ ಸದ್ದು ಮಾಡ್ತಾ ಇದ್ದಾವೆ. ಒಂದು ಕಡೆ ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಒಂದು ಏನು ತುಂಗಾ ನದಿ ಇದೆ, ಆ ತುಂಗಾ ನದಿಯಿಂದ ಮರಳು ತೆಗಿದ್ದಾರೆ. ಮರಳು ತೆಗೆದ ನಂತರ ಆ ಮರಳನ್ನು ಫಿಲ್ಟರ್ ಕೂಡ ಮಾಡ್ತಾ ಇದ್ದಾರೆ. ಆ ಫಿಲ್ಟರ್ ಮಾಡುತ್ತಿರುವಂಥ ದೃಶ್ಯವನ್ನು ಕೂಡ ನಾವು ನೋಡ್ಬೋದಾಗಿದೆ. ಹಾಗಾಗಿ ನಿರಂತರವಾಗಿ ಇಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಅದು ಹಾಡು ಹಗಲಿ ಕೂಡ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಇಷ್ಟೆಲ್ಲ ಏನು ತುಂಗಾ ನದಿ ತಟದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದ್ರು ಕೂಡ ಯಾವುದೇ ಅಧಿಕಾರಿಗಳು ಕೂಡ ಇಲ್ಲಿ ಗಮನ ಹರಿಸೋದಿಲ್ಲ, ಯಾವುದೇ ದಾಳಿ ಕೂಡ ಆಗೋದಿಲ್ಲ. ಇಲ್ಲಿ ಅಷ್ಟೊಂದು ರಾಜಾರೋಷವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಸಹಜವಾಗಿ ಕೂಡ ಅವ್ರಿಗೆ ಯಾವುದೇ ರೀತಿಯಿಂದ ಭಯ ಇಲ್ಲ ಅಂದರೆ ಅಲ್ಲಿ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಶಾಮೀಲಾಗಿದ್ದಾರೆ. ಹಾಗಾಗಿ ರಾಜಾರೋಷವಾಗಿ ಇಲ್ಲಿ ಏನು ತುಂಗಾ ನದಿಯ ತಟ ಇದೆ, ಈ ತಟದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ನೋಡ್ಬೋದು, ಏನು ಬೇಸಿಗೆ ಆರಂಭ ಆಯಿತು, ಮಾರ್ಚ್ ತಿಂಗಳಿಂದ ಏನು ಬೇಸಿಗೆ ಆಯ್ತು ಶುರು ಆಯಿತು. ಅದರ ನಂತರ ನಿರಂತರವಾಗಿ ಅಕ್ರಮ ಮರಳನ್ನು ಯಾವ ರೀತಿಯಾಗಿ ಶೇಖರಣೆ ಮಾಡಿದ್ರು, ದೊಡ್ಡ ಏನು ಅಲ್ಲಿ ನೋಡ್ಬೋದು, ದೊಡ್ಡ ಗುಡ್ಡೆಯನ್ನು ಅಲ್ಲಿ ಏನು ಮರಳಿದೆ, ಆ ಮರಳನ್ನು ಹಾಕಿದ್ದಾರೆ. ಇಲ್ಲಿ 4-5 JCBಗಳು ಕೂಡ ಏನು ಕೆಲಸ ಮಾಡ್ತಿದ್ದಾವೆ. ಅದರ ಜೊತೆಗೆ ಲಾರಿಗಳಿದ್ದಾವೆ, ಟಿಪ್ಪರ್ಗಳಿದ್ದಾವೆ. ಆಮೇಲೆ ಮರಳನ್ನು ಫಿಲ್ಟರ್ ಕೂಡ ಇಲ್ಲಿ ಮಾಡಲಾಗ್ತಿದೆ. ಅಂದರೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. JCBಗಳು ಸದ್ದು ಮಾಡ್ತಾ ಇದ್ದಾವೆ. ನಿರಂತರವಾಗಿ ಇಲ್ಲಿಂದ ಅಕ್ರಮ ಮರಳು ಬೇರೆ ಬೇರೆ ಭಾಗದಲ್ಲಿ ಮಾರಾಟ ಕೂಡ ಆಗ್ತಾ ಇದೆ. ಹಾಗಾಗಿ ಅಂದರೆ ಯಾವುದೇ ರೀತಿಯಿಂದ ಸರ್ಕಾರಕ್ಕೆ ಇಲ್ಲಿ ರಾಯಲ್ಟಿ ಕಟ್ತಾ ಇಲ್ಲ, ಯಾವುದೇ ಏನು ಕಾನೂನುಬದ್ಧವಾಗಿ ಕ್ವಾರೆಗಳು ಕೂಡ ಇಲ್ಲ ಇಲ್ಲಿ. ಹಾಗಾಗಿ ಇವರು ಆಡಿದ್ದೇ ಆಟ ಅನ್ನುವಂಥ ರೀತಿಯಲ್ಲಿ ಆಗಿದೆ. ಇದರಿಂದ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಏನು ನಷ್ಟ ಆಗ್ತದೆ, ಬೊಕ್ಕಸಕ್ಕೆ ನಷ್ಟ ಆಗ್ತದೆ. ಆದರೂ ಕೂಡ ಅಧಿಕಾರಿಗಳು ಇಲ್ಲಿ ಗಮನ ಹರಿಸಲ್ಲ. ಹಾಗಾಗಿ ಏನು ಪ್ರಭಾವಿಗಳು ಏನು ಅಕ್ರಮ ಮರಳದಿಂದ ನಡೀತಾ ಇದೆ, ಇದರಲ್ಲಿ ಸಾಕಷ್ಟು ಪ್ರಭಾವಿಗಳು ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಏನು ಅಧಿಕಾರಿ ವಲಯ ಮತ್ತು ಅಕ್ರಮ ದಂಧೆಕೋರು ಶಾಮೀಲಾಗಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಿಂದ ದಾಳಿಗಳು ಕೂಡ ನಡೀತಾ ಇಲ್ಲ. ಈ ಎಲ್ಲ ದೃಶ್ಯಗಳು ನೋಡಿದಾಗ ಸ್ಪಷ್ಟವಾಗುತ್ತೆ, ಶಿವಮೊಗ್ಗ ಏನು ತುಂಗಾ ನದಿಯ ತಟ ಇದೆ, ಆ ತಟದಲ್ಲಿರುವಂಥ ಶಿವಮೊಗ್ಗ ಗ್ರಾಮಾಂತರ ಪ್ರದೇಶ ಇದೆ, ಇಲ್ಲಿ ನಿರಂತರವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಇಲ್ಲಿ ಯಾರೂ ಕೂಡ ಅಧಿಕಾರಿಗಳು ಕೂಡ ಇತ್ತೀಚೆಯನ್ನು ತಲೆ ಕೂಡ ಹಾಕ್ತಾ ಇಲ್ಲ. ಅಷ್ಟೊಂದು ರೀತಿಯಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಅಕ್ರಮ ಮರಳು ದಂಧೆ ಇಲ್ಲಿ ನಡೀತಾ ಇದೆ. ಹಾಗಾಗಿ ನೋಡ್ಬೋದು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದ್ರು ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿ ಬರಲ್ಲ, ನೋಡಲ್ಲ. ಹಾಗಾಗಿ ಸ್ಪಷ್ಟವಾಗುತ್ತೆ, ಶಿವಮೊಗ್ಗದಲ್ಲಿ ಏನು ಸಂಬಂಧಪಟ್ಟಂಥ ಏನು ಇಲಾಖೆಗಳಿದ್ದಾವೆ, ಆ ಎಲ್ಲ ಇಲಾಖೆಗಳು ಕೂಡ ಸತ್ತು ಹೋಗಿ ಅನ್ನೋ ಮಟ್ಟಿಗೆ ಇಲ್ಲಿ ಅಷ್ಟೊಂದು ರಾಜಾರೋಷವಾಗಿ ಅಕ್ರಮ ಮರಳು ದಂಧೆ ನಡೀತದೆ. ಅಂದರೆ TV9 ಒಂದು ರಿಯಾಲಿಟಿ ಚೆಕ್ ಮಾಡಿದ್ದು, ಆ ರಿಯಾಲಿಟಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಈ ಎಲ್ಲ ದೃಶ್ಯಗಳು ಕಂಡು ಬರ್ತಾ ಇದ್ದಾವೆ. ಹಾಡು ಹಗಲೇ ಮಧ್ಯಾಹ್ನವೇ ಇಲ್ಲಿ ಕೂಡ JCBಗಳು ಸದ್ದು ಮಾಡ್ತವೆ, ಟಿಪ್ಪರ್ಗಳು ಓಡ್ತವೆ, ಟ್ರ್ಯಾಕ್ಟರ್ ಓಡ್ತವೆ, ದೊಡ್ಡ ಗುಡ್ಡೆಗಳನ್ನ ಅಕ್ರಮ ಮರಳು ದಂಧೆ, ದೊಡ್ಡ ಗುಡ್ಡೆಯಲ್ಲಿ ಮರಳನ್ನು ಸಂಗ್ರಹ ಮಾಡಿದ್ದಾರೆ. ಆದರೂ ಕೂಡ ಯಾವುದೇ ಅಧಿಕಾರಿಗಳು ಕೂಡ ಇಲ್ಲಿ ಗಮನ ಹರಿಸಲ್ಲ. ಹಾಗಾಗಿ ಈ ಒಂದು ಅಕ್ರಮ ದಂಧೆ ನಡೀತಾ ಇದೆ. ಈ ಅಕ್ರಮ ದಂಧೆಯನ್ನು ಕಡಿವಾಣ ಹಾಕಬೇಕಾಗಿದೆ. ಕಡಿವಾಣ ಹಾಕಬೇಕಂತ ಅಧಿಕಾರಿಗಳು ಗಪ್ಚುಪ್ಪಾಗಿದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.